ಅದೊಂದು ಸ್ಕೂಟಿ ಗಿಫ್ಟ್, ಬೈಕ್ ಗಿಫ್ಟ್. ಅದು ಇನ್ನೊಂದು ನನ್ಗೆ ಗಿಫ್ಟ್ ಕೊಟ್ಟವ್ರೆ. ಒಂದ್ ನಿಮಿಷ ಒಂದ್ ಡೈಲಾಗ್ ಹೇಳಿ. ಅವಳೇ ಗಿಫ್ಟ್ ಅಲ್ವಾ ನನ್ಗೆ? ಇದು ಅವ್ರ ಬರ್ತ್ಡೇ ಗಿಫ್ಟ್ ಅಂತ ಕೊಡ್ಸಿದ್ದು ನಾನು. ನೀವ್ ಕೊಡ್ಸಿದ್ದ? ನಾನ್ ಕೊಡ್ಸಿದ್ದು. ಅವ್ರು ಸಾಕಷ್ಟು ಕೊಡಿಸ್ತಾನೆ ಇರ್ತಾರಲ್ಲ ನನ್ಗೆ, ಹಂಗಾಗಿ ನಾನು ಒಂದ್ ದಿನಕ್ಕೆ ಕಷ್ಟಪಡಕ್ ಬಿಟ್ಟಿಲ್ಲ ಇವರಮ್ಮ. ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಾನು. ಚುಚ್ಚಿಸ್ಕೊಂಡಿದ್ದೀರಲ್ಲ, ಇಲ್ಲೊಂದ್ ಗ್ಯಾಪ್ ಬಿಟ್ಟಿದ್ದೀರಾ. ಅದು ಚುಚ್ಚಿಸ್ಬೇಕು ಅಂತ ಹೇಳಿ 3 ಅಂಗಡಿ ಓನರ್ ಮಾಡಿದ್ಲು ನಾನು. ಇನ್ನೇನು ನಮ್ಮಮ್ಮ ಬೈದ್ರು, ನಿನ್ ಬಾಯಿ ಜೋರು, ನೀನ್ ಕಮ್ಮಿ ಮಾಡ್ಕೊ. ಈಗ ಒಂದ್ ಹೆಣ್ಣಾಗುಟ್ಟಿದ್ರೆ ನೀನ್ ಅನ್ಸರಿಸ್ಕೊಂತಿರ್ಲಿಲ್ವ ಗಂಡ ಹೊಡೆದ್ರೆ. ನಮ್ಮ ಯಜಮಾನ್ರ ಜೊತೆ ಪ್ರತಿ ಒಂದ್ ಕಡೆ ಕರ್ಕೊಂಡು ಹೋಗ್ತಾರೆ. ಅವರು ಯಾವತ್ತೂ ಅವಳು ಟ್ರಾನ್ಸ್ಜೆಂಡರ್ ಅಂತ ತಿಳ್ಕೊಂಡೇ ಇಲ್ಲ. ಯಾರೇನ್ ಅನ್ಕಂತಾರೋ ಇವಳನ್ನ ಕರ್ಕೊಂಡು ಹೋದ್ರೆ ಆತರ ಎಲ್ಲ ಮನೋಭಾವನೆ. ಸ್ಟಾಲ್ ಡ್ರೆಸ್ ಹಾಕಲ್ಲ, ಯಾವಾಗೂ ಸ್ಯಾರಿ. ನಾನು ಹೀಗೇನೆ ಯಾವಾಗೂ ನಾನು 24 hours ಸ್ಯಾರಿ ಉಟ್ಕೊಂಡ್ರೆ ಉಟ್ಕೊಂಡಿರ್ತೇನೆ. ನೀವು ಕೇಳಿದ್ದನ್ನ ಕೊಡಿಸ್ಬಿಟ್ರಲ್ಲಿ ಜಗಳನೇ ಬರಲ್ಲ. ನೋಡಿದ್ರಾ, ಇದು ಸುಖ ಸಂಸಾರದ ಗುಟ್ಟು ಏನಂತ ಹೇಳಿದ್ರೆ, ಗಂಡ ಹೆಂಡತಿ ಗಂಡನ್ಗೆ ಏನ್ ಕೇಳ್ತಾರೆ ಅದನ್ನ ತಕ್ಷಣನೇ ಕೊಡಿಸ್ಬೇಕು. ಅವಾಗ ಜಗಳ ಇರಲ್ಲ. ಎಲ್ರೂ ಮನೇಲೂ ಈ ಟಿಪ್ಸ್ ನ ಯೂಸ್ ಮಾಡ್ಕೊಳ್ಳಿ. ಆದ್ರೆ ದುಡ್ಡು ಬೇಕಲ್ಲ ಬ್ರದರ್. ದುಡ್ಮೆ ಮಾಡ್ತು ಅಂದ್ರೆ ದುಡ್ಡು ಯಾಕೆ ಬರಲ್ಲ ಮೇಡಮ್? ಮೇಡಮ್ ನಂದೇನಿಲ್ಲ. ಇವಾಗ ನೋಡಿ 3 ಪಾರ್ಲರ್ ಮಾಡಿದ್ಲಾ, ನೆಕ್ಸ್ಟ್ 3 ಪಾರ್ಲರ್ ಇರೋದು. ಒಂದಲ್ಲ ಎರಡಲ್ಲ 3 ಸಲೂನ್ ಇದೆ ನಮ್ಮ ಅಜ್ಜಿಯವ್ರದ್ದು. 3 ಪಾರ್ಲರ್ ಮಾಡಿದ್ಲು. ಮಾಡ್ತೀಯಾ? ಮಾಡು ಸರಿ, ನನಗೇನು ಟೆನ್ಷನ್ ಇಲ್ಲ. ನನಗೇನು ಇವಾಗ ಪಾರ್ಲರ್ ಇದೆಯಾ, ಹೋಗ್ತೀನಿ ನೋಡ್ಕೊಂತೀನಿ ಆರಾಮಾಗಿ. CC ಕ್ಯಾಮ್ರಾ ಇದೆ, UPS ಇದೆ. ಇಲ್ವಾ ಮನೇಲೆ ಕುತ್ಕೊಂಡು ವಾಚ್ ಮಾಡ್ತೀಯಾ? ಮಾಡು, ಆರಾಮಾಗಿ ನೋಡ್ಕೊಂಡು ಹೋಗ್ತೈತಿ. 3 ಅಂಗಡಿ ಓನರ್ ಮಾಡಿದ್ಲು ನಾನು. ಇನ್ನೇನು ಇವಾಗ ಮಾಲೀಕ್ರಪ್ಪ, 3 ಅಂಗಡಿ ಮಾಲೀಕರು, 1 ಕೋಟಿ ಮನೆ ಮಾಲೀಕರು, ಮುತ್ತಿನಂತ ಹೆಂಡತಿ. ಲೈಫಲ್ಲಿ ದುಡ್ಡು ಅಂದ್ರೆ ಮೇಡಮ್ ಅವ್ರು ನನ್ಗೇನು ಕಮ್ಮಿ ಮಾಡಿಲ್ಲ. ಸಾಕಷ್ಟು ಜನ ಹೇಳಿದ್ರು, ಗಂಡ ಹೆಂಡತಿ ಅಂದ್ಮೇಲೆ ಸಾಕಷ್ಟು ಜಗಳ ಬರುತ್ತೆ ನಿಮ್ಗೆ ಗೊತ್ತಿರೋ ಪ್ರಕಾರ. ಜಗಳ ಆಡ್ದಾಗ ನಮ್ಮ ಫಸ್ಟ್ ಟೈಮ್ ಬಂದಾಗ ನಮ್ಮಪ್ಪ ನಮ್ಮಮ್ಮ ಬಂದಿದ್ರು. ನಾವು ತುಂಬಾ ಜಗಳ ಆಡಿದ್ದು ಒಂದು ದಿನ. ಅವಾಗ ನಮ್ಮ ಅಪ್ಪ ಅಮ್ಮ ಬಂದು, ನಮ್ಮಪ್ಪ ಇವ್ರಿಗೊಂದು ಮಾತು ಹೇಳ್ತು, ಕರ್ಕೊಂಡು ಹೋಗ್ಬಿಡ್ತೀನಿ ನನ್ನ ಮಗಳನ್ನ ಇವತ್ತು, ನನ್ನ ಮನೆ ಆಚೆ ಬಿಡಲ್ಲ, ಹಂಗೆ ನೋಡ್ಕೊಂತೀವಿ, ನೀನ್ ಬದುಕ್ತೀಯ ಆಯ್ತು. ಆಮೇಲೆ ಡಿಸೈಡ್ ಮಾಡಿದ್ರು. ನಮ್ಮಮ್ಮ ಬೈದ್ರು, ನಿನ್ ಬಾಯಿ ಜೋರು, ನೀನ್ ಕಮ್ಮಿ ಮಾಡ್ಕೊ. ಈಗ ಒಂದ್ ಹೆಣ್ಣಾಗುಟ್ಟಿದ್ರೆ ನೀನ್ ಅನ್ಸರಿಸ್ಕೊಂತಿರ್ಲಿಲ್ವ ಗಂಡ ಹೊಡೆದ್ರೆ. ಅದನ್ನ ರೂಢಿಸ್ಕೊಂಡು ಇವಾಗ ನಿಮ್ಮ ಅಕ್ಕರೆಲ್ಲ ಬಾಳ್ತಿಲ್ವ, ಆತರ ಬಾಳಿದ್ರೆ ಮಾತ್ರ ಜೀವನ ಅಂತ ಹೇಳಿ ಹೋದ್ರು. ನಾನು ಅವತ್ತಿಂದ ಇವತ್ತರೆಗೂ ನಾನು ಹಂಗೆ ಬದುಕ್ತಾ ಇದ್ದೀನಿ. ಇವತ್ಗೂ ಮೇಡಮ್ ಎಷ್ಟೋ ಜನ ಬಿಟ್ಬಿಟ್ಟು ಬಂದ್ಬಿಡು ಅವನ್ನ, ಅವನ ಜೊತೆ ಯಾಕಿದ್ಯಾ, ಅವ್ನ ಅಷ್ಟೊಂದು ಟಾರ್ಚರ್ ಕೊಡ್ತಾನೆ ಅಂತ. ಬೇಡ, ಟಾರ್ಚರ್ ಅದ್ ಇನ್ನೂ ಅಷ್ಟು ಬದುಕಿದ್ರು ಅವ್ರ ಜೊತೆ, ಸತ್ತ ಅವ್ರ ಜೊತೆ. ಹಾಗಾದ್ರೆ ನೀವು ಜಯರಾಜ್ ಅವ್ರ ಅಷ್ಟು ಟಾರ್ಚರ್ ಕೊಡ್ತೀರಾ? ಜನ ನೋಡೋರು ಮ್ಯಾಮ್. ಇವಾಗ ಕೆಲವೊಂದ್ಸರಿ ಜಗಳ ಬರೋದು, ಮನಸ್ತಾಪ ಎಲ್ಲರಲ್ಲೂ ಇದ್ದೇ ಇರ್ತದೆ. ಹಂಗೆ ಅಂದ್ರೆ ನನ್ಗ ಅವಾಗ ಕೋಪ ಸಿಕ್ಕಾಪಟ್ಟೆ ಇತ್ತು. ಹೋಟ್ಲ್ ಆಗ್ತಿದ್ವಲ್ಲ, ಅವಾಗ ಅಲ್ಲಿ ಹೋಟ್ಲು ಅಂತ ನೋಡ್ತಿರ್ಲಿಲ್ಲ. ಕೋಪ ಬಂದಾಗ ಅಲ್ಲೇ ಬೈದ್ ಬಿಡಿವ್ನು. ಅವಾಗ ಅಲ್ಲಿ ನಮ್ಗೆ ಮುಸ್ಲಿಮ್ಸ್ ಅವರೊಬ್ರು ಮೆಹಬೂಬ್ ಅಂತ ಹೇಳ್ಬಿಟ್ಟು ಅವ್ರ ಪರಿಚಯ ಆದ್ರು. ಅವ್ರು ಇವಳನ್ನ ಕರೆದ್ಬಿಟ್ಟು ಒಂದೇ ಮಾತು ಹೇಳಿದ್ದು, ನೋಡಮ್ಮ 1000 ಜನ 1000 ಹೇಳ್ತಾರೆ ನಿನ್ಗೆ, ಗಂಡನ್ ಬಿಟ್ಬಿಟ್ಟು ಬಂದ್ಬಿಡು ಅಂತಾರೆ ಆಯ್ತಾ. ಗಂಡನೇನೋ ಬಿಟ್ಬಿಟ್ಟು ಹೊಟ್ಟೈತೀಯ ನೀನು, ಅವ್ರು ಸಾಕಲ್ಲ. ಕೊನೆವರೆಗೂ ನಿನ್ಗೆ ಇವನೇ ಇರ್ಬೇಕು, ಇವ್ನಿಗೆ ನೀನ್ ಇರ್ಬೇಕು ಆಯ್ತಾ. ನನ್ನ ಗಂಡ ಕೊಟ್ಟಿರೋದಕ್ಕಿಂತ ಏನ್ ಟಾರ್ಚರ್ ಇಲ್ಲ, ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗು ಅಂತ. ಅವ್ರು ಇವತ್ತು ಹೋಟೆಲ್ನೇ ನಡೆಸ್ತಾರೆ ದಾಸನಪುರದ ಹತ್ರ. ಅವ್ರು ಇವತ್ತು ಬಿಸಿ ಬರ್ಲಿಲ್ಲ. ಅವ್ರು ಹೇಳಿದ್ದೆ ಬಾಮ್ಮ ಅಂತ ಹೇಳ್ಬಿಟ್ಟು. ಅವರು ಅಷ್ಟೇನೆ, ಇವ್ರ ಹೆಂಗ್ ನಮ್ಗೆ ತಾಯಿ ಸ್ಥಾನ ತುಂಬ್ತಾರೋ ಅವರು ಹಂಗೇನೆ. ಏನಾನ ಕಷ್ಟ ಅಂದ್ರೆ ಪಟ್ಟಂತ ಓಡ್ ಬಂದು ನಿಂತ್ಕೊಂತಾರೆ. ಮ್ಯಾಮ್ ಇಲ್ಲಿರೋರು ನನ್ಗೆ ಆಲ್ಮೋಸ್ಟ್ ಆಲ್ ಲೇಡೀಸ್ ಎಲ್ಲ ಅದೇ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಸಪೋರ್ಟ್ ಮನೆ ಕೊಟ್ರಾ ಇಲ್ಲಿ? ಅಂದ್ರೆ ಟ್ರಾನ್ಸ್ಜೆಂಡರ್ ಗೆ ಮನೆ ಕೊಡ್ಬಾರ್ದು ಅದೆಲ್ಲ ನಮ್ಮ ಓನರ್ ದೇವ್ರಂತಾರ ಮ್ಯಾಮ್. ಇವತ್ಗೂ ಮನೆ ಹತ್ರ ಬಂದಿಲ್ಲ. ಮನೆ ಕೊಟ್ಟು 6 ವರ್ಷ ಆಯ್ತು. ಇವತ್ಗೂ ಮನೆ ಹೆಂಗಿದೆ ಅಂತ ನೋಡಕ್ ಬಂದಿಲ್ಲ. ಜಸ್ಟ್ ಫೋನ್ ಅಷ್ಟೇನೆ. ಇನ್ನು ಕರೀತಾರೆ, ಆದ್ಯ ಬಾದ್ಯ ಊಟ ಮಾಡು. ನಾನು ಅಷ್ಟೇ ಸಾಕಷ್ಟು ಜನ ಕರಿತೀನಿ, ಊಟಕ್ಕೆಲ್ಲ ಬರ್ತಾರೆ, ತಿಂತಾರೆ, ಉಣ್ತಾರೆ. ನಾವೇನಾದ್ರು ಫಂಕ್ಷನ್ ಮಾಡಿದ್ರೆ ಮಿಂಗಲ್ ಆಗ್ತಾರೆ. ನಂಗೆ ತುಂಬಾ, ನನ್ಗೆ ಆ ಫೀಲೇ ಇಲ್ಲ ಮ್ಯಾಮ್. ಹೇಳ್ತಿದ್ದೀನಲ್ವಾ, ನಾನು ಟ್ರಾನ್ಸ್ಜೆಂಡರ್ ಅನ್ನೋ ಫೀಲೇ ಇಲ್ಲ. ಆ ಥರ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೋಡಿ. ಇವ್ರ ಮನೆಯಲ್ಲಿ ಇಲ್ಲೆಲ್ಲ ಓಡಾಡ್ತೀನಿ ನಾನು. ನಮ್ಮ ಯಜಮಾನ್ರ ಜೊತೆ ಪ್ರತಿ ಒಂದ್ ಕಡೆ ಕರ್ಕೊಂಡು ಹೋಗ್ತಾರೆ. ಅವರು ಯಾವತ್ತೂ ಅವಳು ಟ್ರಾನ್ಸ್ಜೆಂಡರ್ ಅಂತ ತಿಳ್ಕೊಂಡೇ ಇಲ್ಲ. ಯಾರೇನ್ ಅನ್ಕಂತಾರೋ ಇವಳನ್ನ ಕರ್ಕೊಂಡು ಹೋದ್ರೆ, ಆ ಥರ ಎಲ್ಲ ಮನೋಭಾವನೆ ಇಲ್ಲ. ಓಕೆ, ಗ್ರೇಟ್. ಎಷ್ಟು BHK ಮನೆ ಇದು? ಇದು 1 BHK. ನಿಮ್ದು ಮೆಮರೀಸ್ ಫೋಟೋಸ್ ಏನಾದ್ರು ಅಲ್ಲಿ ನೋಡ್ಬೋದಾ ನಾವು? ಮ್ಯಾಮ್ ನಾನು ಸಾಕಷ್ಟು ಫೋಟೋಸ್ನ ತೆಗ್ದಿಟ್ಟಿದ್ದೀನಿ, ಅಲ್ಲೆಲ್ಲ ಇದಾವೆ, ಎಲ್ಲ ಹಾಕಿದ್ದೀನಿ. ಮತ್ತೆ ಇನ್ನೂ ಸಾಕಷ್ಟು ನಾನು ಹೊಸಮನೆಗೋಸ್ಕರ ತೆಗ್ದಿಟ್ಟಿದ್ದೀನಿ. ತುಂಬಾ ಫೋಟೋಸ್ ತೆಗ್ದಿಟ್ಟಿದ್ದೀನಿ. ಅಂದ್ರೆ ಇಬ್ರು ಫೋಟೋ ಕ್ರೇಜಿ. ಕ್ರೇಜ್ ಜಾಸ್ತಿ ಅಂದ್ರೆ ಕೃಷ್ಣಂದೇ. ನಮಗ್ ಜಾಸ್ತಿ ಕ್ರೇಜ್ ಅಂದ್ರೆ ಕೃಷ್ಣಂದು. ಓಕೆ, ಇದು ಬೆಡ್ರೂಮಾ? ಬೆಡ್ರೂಮ್. ಬೆಡ್ರೂಮ್ ಅಲ್ಲಿ ಫುಲ್ ಫೋಟೋಸೇ ಹಾಕಿದಿರಲ್ಲ. ಯಾವಾಗಿಂದು ಫೋಟೋ ಶೂಟ್ ಅದು? ಮ್ಯಾಮ್ ಆಗ್ಲಿ ಒಂದು 3 years ಆಯ್ತು, 3 ವರ್ಷದ್ದು. ಓಕೆ, ಮತ್ತೆ ವೈನ್ ಮಿಷಿನ್ ಎಲ್ಲ ಇಟ್ಟಿದ್ದೀರಾ? ಟೈಲರಿಂಗ್ ಕೂಡ ಮಾಡ್ತೀರಾ? ಟೈಲರಿಂಗ್ ಕೂಡ ಮಾಡ್ತೀನಿ. ಜಿಗ್ ಜಾಕ್ ಮಾಡೋದು, ಪಾಲ್ಸ್ ಹಾಕೋದು, ಮತ್ತೆ ನನ್ನ ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡ್ಕೊಳ್ಳೋದು, ಅವ್ರದ್ದು ಬಟ್ಟೆಗಳ್ದು ಏನಾದ್ರು ಸ್ಟಿಚಿಂಗ್ ಇದ್ರೆ ಸ್ಟಿಚಿಂಗ್ ಮಾಡ್ಕೊಂತೀನಿ. ಅಂದ್ರೆ ಇದು ನೀವೇನೆ ಕಾಸ್ಟ್ಯೂಮ್ ಡಿಸೈನರು ಆಗೋದಲ್ಲ ಇವಾಗ ನೀವು? ಹೌದು, ಏನೋ ಮಾಡ್ಬೇಕಲ್ಲ ಮ್ಯಾಮ್. ಇದು ನನ್ಗೆ ಒಂದು ಇದರಿಂದ ಕೊಟ್ಟಿದ್ದು, ಯಾವ್ದು NGO ಇಂದ. ದುಡ್ಕೊಂಡ್ ತಿನ್ನೋರ್ಗೋಸ್ಕರ NGO ಇಂದ ಜಾಕ್ದು ಒಳ್ಳೆ ಮಷೀನ್. ನಾನು ಹೇಳಿದ್ಕೋಸ್ಕರ ಒಂದೇ ಮಾತಿಗೆ ನನ್ಗೆ ಇದೇ ಮಿಷಿನ್ ಬೇಕು ಸರ್ ಅಂತ ಅಂದಿದ್ಕೆ ಅವ್ರು ನನ್ಗೆ ಕೊಡ್ಸ್ಕೊಟ್ರು ಲೊಕೇಶನ್ ಅವರು. ಏಕೆ ಮದ್ವೆ ಆದ್ಮೇಲೆ ಕಲ್ತಿದ್ದ, ಮುಂಚೆನೆ ಕಲ್ತಿದ್ದ? ಇಲ್ಲ, ಮದ್ವೆ ಆದ್ಮೇಲೆ ಕಲ್ತಿದ್ದು.
ಓಕೆ, ನಿಮ್ ಸ್ಯಾರಿ ಕಲೆಕ್ಷನ್ ಹೇಗಿದೆ? ಮ್ಯಾಮ್ ತುಂಬಾ ಇದೆ. ಯಾಕೆ ಅಂದ್ರೆ ನಾನು ನಿಮ್ ಸ್ಯಾರಿ ಕಲೆಕ್ಷನ್ ಯಾಕೆ ಹೇಳಿದೆ ಅಂದ್ರೆ, ಟ್ರಾನ್ಸ್ ಕಮ್ಯುನಿಟಿ ಅವರು ತುಂಬಾ ಆಭರಣಗಳ ಪ್ರಿಯರು, ತುಂಬಾ ಚೆನ್ನಾಗಿ ರೆಡಿ ಆಗ್ತಾರೆ. ಸ್ಯಾರೀಸ್ ಅಂತ ಹೇಳಿದ್ರೆ ಅವ್ರಿಗೆ ಪಂಚಪ್ರಾಣ. ಯಾವುದೇ ಒಂದು ಹೊಸ ಸ್ಯಾರಿ, ಹೊಸ ಡಿಸೈನ್ ಮಾರ್ಕೆಟಿಗೆ ಬಂದಿದೆ ಅಂತ ಹೇಳಿದ್ರೆ ನಾವ್ ತಗೊಳ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ನೀವು ತಗೊಳ್ತೀರಾ ಡಿಸೈನ್. ನನ್ಗೂ ತುಂಬಾ ಇಷ್ಟ. ನಾನು ಯಾವಾಗ ಆಲ್ಮೋಸ್ಟ್ ಆಲ್ ಡ್ರೆಸ್ ಹಾಕಲ್ಲ, ಯಾವಾಗೂ ಸ್ಯಾರಿ. ನಾನು ಹೀಗೇನೆ ಯಾವಾಗೂ ನಾನು 24 hours ಸ್ಯಾರಿ ಉಟ್ಕೊಂಡ್ರೆ ಉಟ್ಕೊಂಡಿರ್ತೇನೆ. ಇವಳಿಗೆ ಮೇಡಮ್ ಒಡವೆ ಮೇಲೆ ಇಷ್ಟ ಇಲ್ಲ, ಗೋಲ್ಡ್ ಕಮ್ಮಿನೇ ಇಷ್ಟ. ಗೋಲ್ಡ್ ಅಂದ್ರೆ ಕಮ್ಮಿನೇ, ಗೋಲ್ಡ್ ಅಲ್ಲೇ ಏನು ಅಷ್ಟು ಇಷ್ಟಪಡಲ್ಲ, ಸ್ಯಾರಿ. ಸ್ಯಾರಿ ಹಾಗಾದ್ರೆ ನೀವು ಚಿನ್ನಕ್ಕಿಂತ ಸೀರೆಗೆನೆ ಜಾಸ್ತಿ ಇನ್ವೆಸ್ಟ್ಮೆಂಟ್. ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಬ್ರದರ್ ಸ್ಯಾರಿಗೆ? ಐಡಿಯಾ ಇಲ್ಲ. 1,00,000 ಕ್ರಾಸ್ ಆಗಿದ್ಯಾ? ಒಂದು 500-600 ಸ್ಯಾರೀಸ್. 500 ಸರಿ. ಓಕೆ, ಅಂದ್ರೆ ಬ್ಲೌಸ್ ಏನು ಹೊರಗಡೆ ಹೊಲಿಯಕ್ ಕೊಡ್ಬೇಕಲ್ಲ, ಅದನ್ನ ಸ್ವಲ್ಪ ಸೇವ್ ಆಗಿದೆ ಆಯ್ತು. ಅಂದ್ರೆ ಫ್ಯಾನ್ಸಿ ಬ್ಲೌಸ್ ಎಲ್ಲ ಹೊರಗಡೆನೆ ಕೆಲವೊಂದು ಹೊರಗಡೆ ಹೊಲ್ಸೋದು, ನಾರ್ಮಲ್ ಎಲ್ಲ ಏನು ಇದೆಲ್ಲ ಫುಲ್ ಚುಚ್ಚಿಸ್ಕೊಬಿಟ್ಟಿದ್ದೀರಲ್ಲ ನೀವು. ಎಷ್ಟಿದೆ ನೋಡಿ, 1 2 3 4 5 ಅಬ್ಬಬ್ಬಬ್ಬ 5 ಕಡೆ ಚುಚ್ಚಿಸ್ಕೊಂಡಿದ್ದೀರಲ್ಲ. ಇಲ್ಲೊಂದ್ ಗ್ಯಾಪ್ ಬಿಟ್ಟಿದ್ದೀರಾ, ಇಲ್ಲೊಂದ್ ಚುಚ್ಚಿಸ್ಬೇಕು ಅಂತ ಹೇಳಿದ್ಲು, ನಾನ್ ಬೇಡ ಅಂತ ಹೇಳಿ ಸುಮ್ಮನೆ ಮಾಡ್ಸಿ. ಇಲ್ಲ, ಚೆನ್ನಾಗ್ ಕಾಣಿಸುತ್ತೆ ಚುಚ್ಚಿಸಿ. ಮತ್ತೆ 2 ಕಡೆನೂ ಮೂಗ್ನ ಚುಚ್ಚಿಸಿದ್ದೀರಾ. ನಮ್ಮ ಅಮ್ಮನ್ ತರ ನನ್ಗಿಷ್ಟ. ನಮ್ಗೆ ಸ್ಫೂರ್ತಿ ನಮ್ಮಮ್ಮ. ನಮ್ಗೆ ಹೇಳಿದ್ದು ಒಂದೇ, ಇವ್ರನ್ನಂತೂ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದು, ತುಂಬಾ ಮಿಸ್ ಮಾಡ್ಕೊಂತಾವ್ರೆ. ತುಂಬಾ ಇಷ್ಟಪಡೋದು. ಬಂದ್ರೆ ಮರಿ ಅಂದೇ ಬಾಯ್ ಆದಿ ಅಂತ ಇವತ್ಗೂ ಜಯರಾಜ್ ಒಂದಿನಕ್ಕೆ ಹೆಸರು ಕಲಿಲ್ಲ. ಮರಿ ಪಾಪ ಅಷ್ಟೇನೆ, ಅಷ್ಟು ಇಷ್ಟಪಡೋರು ನನ್ನ. ನಾನು ಹೇಳ್ತಿದ್ದಿದ್ದು ಒಂದೇ, ಮಗ ಕೋಪ ಕಮ್ಮಿ ಮಾಡ್ಕೊಂಡು ನೀನು ಅಂಗಡಿಗಳಲ್ಲಿ ಕಸ್ಟಮರ್ ಮೇಲೆ ಜಗಳ ಆಡ್ಬಾರ್ದು, ನೀನು ಹುಷಾರು. ಮೇಡಮ್ ನನಗೆ ಏನಾನ ಪ್ರಾಬ್ಲಮ್, ಅಮ್ಮ ಹಿಂಗೈತೆ ಪ್ರಾಬ್ಲಮ್ ಅಂದ್ರೆ ಪಟ್ಟ ಅಂತ ಕರ್ಕೊಂಡು ಹೊಟ್ಟೋಗೋದು. ಬಾ ನನ್ನ ಹತ್ರ ಐತಿ ದುಡ್ಡು, ನಾನು ಕೊಡ್ತೀನಿ. ನಾನು ಒಂದ್ ದಿನಕ್ಕೆ ಕಷ್ಟಪಡಕ್ ಬಿಟ್ಟಿಲ್ಲ ಇವರಮ್ಮ, ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಾನು. ಬಟ್ ಇವತ್ತು ಅವ್ರು ನಮ್ಮ ಮಧ್ಯೆ ಇಲ್ಲ, ಅದೇ ಬೇಜಾರು. ನನಗೆ ಮಲ್ಕೊಂಡ್ರೆ ನಿದ್ದೆಗಳು ಬರಲ್ಲ ಕೆಲವೊಂದ್ಸಾರಿ, ಯೋಚನೆಗಳದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ನನ್ನ. ನಮ್ಮ ಅಮ್ಮ ಹೆಂಗ್ ನನ್ನ ನೋಡ್ಕೊಂಡ್ರು, ಇವ್ರು ಹಂಗೆ ನನ್ನ ಮಗನ್ಗಿಂತ ಹೆಚ್ಚಾಗಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅದೊಂದು ಫೀಲ್ ಅಷ್ಟೇನೆ. ಅಪ್ಪ ಬಂದ್ಬಿಟ್ಟು, ಇವ್ರ ಅಪ್ಪನೂ ಅಷ್ಟೇನೆ, ಅಪ್ಪ ಇರೋವರ್ಗು ನನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ರು. ಇವಾಗ ಅವ್ರ ಅಮ್ಮ ನೆಕ್ಸ್ಟ್, ಅವರು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ರು. ಬಟ್ ಇವತ್ತು ಅವ್ರಿಲ್ಲ ನಮ್ಮ ಮಧ್ಯೆ ಅನ್ನೋದೇ ಫೀಲ್. ಮೇಲೆ ಇಟ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ಆಶೀರ್ವಾದನೇ ನೀವು ಇಷ್ಟು ಚೆನ್ನಾಗಿರ್ಲಿಕ್ಕೆ ಕಾರಣ ಆಗಿದ್ದು. ಬನ್ನಿ ಪಾರ್ಲರ್ಗೆ ಹೋಗೋಣ. ಬನ್ನಿ. ರೀಲ್ಸ್ ಏನಾದ್ರು ಮಾಡ್ತೀರಾ? ಹೇಗೆ ಏನು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಲೈಟಿಂಗ್ ಫಸ್ಟ್ ಮಾಡ್ತಾ ಇದ್ದು, ಈಗ ಮಾಡ್ತಾ ಇಲ್ಲ. ನಾನು ಹೊಸ ಮನೆಗೆ ಹೋಗೋವರೆಗೂ ಮಾಡ್ಬಾರ್ದು ಅಂತ ಶಬ್ದ ಮಾಡಿದೀನಿ. ಗೃಹ ಪ್ರವೇಶ ಆಗ್ಬೇಕು, ಗೃಹ ಪ್ರವೇಶ ಆದ್ಮೇಲೆ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ಅಂತ. ಓಕೆ, ಅಂದ್ರೆ ಮುಂಚೆ ಎಲ್ಲ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಓಕೆ, ಏನು ಡ್ಯಾನ್ಸಾ? ಇಬ್ರು ಕಪಲ್? ಜಸ್ಟ್ ನಾರ್ಮಲ್ ವಿಡಿಯೋಸ್ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಗಾಡಿ ವೆಹಿಕಲ್? ಒಂದ್ ಕಾರ್ ಇದೆ, ನೆಕ್ಸಾ. ನಮ್ಮ ಅಮ್ಮರ ಮನೆ ಹತ್ರ ಇದೆ ಕಾರು. ಇದು ಅವ್ರ ಬರ್ತ್ಡೇ ಗಿಫ್ಟ್ ಅಂತ ಕೊಡ್ಸಿದ್ದು ನಾನು. ನೀವ್ ಕೊಡ್ಸಿದ್ದು? ಅವ್ರು ಸಾಕಷ್ಟು ಕೊಡಿಸ್ತಾನೆ ಇರ್ತಾರಲ್ಲ ನನ್ಗೆ, ಹಂಗಾಗಿ ನೋಡಿದ್ರಾ, ಎಲ್ರು ಬರ್ತಡೆಗೆ ನಾವಿಂತ ಹಂಗೆಪ್ಪ ಹಸ್ಬೆಂಡೇ ಕೊಡಿಸ್ಲಿ ಅಂತ ವೈಟ್ ಮಾಡ್ತೀವಿ. ಆದ್ರೆ ಆದ್ಯ ಅವ್ರ ಬದುಕಲ್ಲಿ ಆದ್ಯ ಅವರೇ ಜಯರಾಜ್ ಅವ್ರಿಗೆ ಕೊಡ್ಸಿರೋದು. ಇದು ಫಸ್ಟ್ ಗಿಫ್ಟಾ? ತುಂಬಾ ಐತೆ ಮೇಡಮ್ ಗಿಫ್ಟ್. ಸ್ಕೂಟಿ ಗಿಫ್ಟ್, ಬೈಕ್ ಗಿಫ್ಟ್. ಅದು ಇನ್ನೊಂದು ನನ್ಗೆ ಗಿಫ್ಟ್ ಕೊಟ್ಟಾರೆ. ಒಂದ್ ನಿಮಿಷ ಒಂದ್ ಡೈಲಾಗ್ ಹೇಳಿದ್ರು. ಅವಳೇ ಗಿಫ್ಟ್ ಅಲ್ವಾ ನನ್ಗೆ? ಎಂತ ಮಾತು ಹೇಳಿದ್ರು. ಇವರೇ ಗಿಫ್ಟ್, ಇವ್ರಕ್ಕಿಂತ ಇನ್ನೇನ್ ಗಿಫ್ಟ್ ಬೇಕು? ಆದ್ರೂ ಇವ್ರು ಬೇರೆ ಬೇರೆ ಗಿಫ್ಟ್ ಕೊಡ್ತಾ ಇರ್ತಾರೆ. ನೀವೇನ್ ಕೊಡ್ತಾ ಇರ್ತೀರಾ? ನಾನೇ ಅವಳಿಗೆ ಗಿಫ್ಟ್ ಅಲ್ವಾ? ಕೇಳಿದ್ದೆಲ್ಲ ಕೊಡಿಸ್ತಾರೆ. ನನ್ ಕೇಳಿದ್ದೇನು ಇಲ್ಲ ಅನ್ನಲ್ಲ, ಅವರು ಎಲ್ಲ ಕೊಡಿಸ್ತಾರೆ. ಇವಾಗ ಒಂದೇ ಮೇಡಮ್, ಏನಾನ ಕೇಳಿದ್ಲಾ? ಹೌದಾ, ಬೇಕಾ? ನಡಿ ಇಮಿಡಿಯೇಟ್ ಅವಾಗ ರೆಡಿ ಆಗು, ಮಾತೇ ಆಡಂಗಿಲ್ಲ. ಇದ್ರ ಬಗ್ಗೆ ನೋ ಕಮೆಂಟ್ಸ್, ನೋ ಕಮೆಂಟ್ಸ್, ನೋ ಅಷ್ಟೇ ಮೇಡಮ್. ಹಂಗಿದ್ರಿಂದಾನೇ ಇವತ್ತಿಗೆ ಇಷ್ಟು ಚೆನ್ನಾಗಿರೋದು ನಾವು. ಹಂಗೆ ನಾನು ಕೇಳಿದ್ನ ಕೊಡಿಸ್ದೆ, ನಾವು ನಾನು ಮುನ್ಸ್ಕೊಳ್ಳೋದೇ ಇಲ್ಲ. ಇನ್ನೊಂದು ಮೇಡಮ್, ಕೇಳಿದ್ದನ್ನ ಕೊಡಿಸ್ಬಿಟ್ರಲ್ಲಿ ಜಗಳನೇ ಬರಲ್ಲ. ನೋಡಿದ್ರಾ, ಇದು ಸುಖ ಸಂಸಾರದ ಗುಟ್ಟು ಏನಂತ ಹೇಳಿದ್ರೆ, ಹೆಂಡತಿ ಗಂಡನ್ಗೆ ಏನ್ ಕೇಳ್ತಾರೆ ಅದನ್ನ ತಕ್ಷಣನೇ ಕೊಡಿಸ್ಬೇಕು, ಅವಾಗ ಜಗಳ ಇರಲ್ಲ. ಎಲ್ರೂ ಮನೇಲೂ ಈ ಟಿಪ್ಸ್ ನ ಯೂಸ್ ಮಾಡ್ಕೊಳ್ಳಿ. ಆದ್ರೆ ದುಡ್ಡು ಬೇಕಲ್ಲ ಬ್ರದರ್. ದುಡಿಮೆ ಮಾಡ್ತಾ ಇದ್ರೆ ದುಡ್ಡು ಯಾಕೆ ಬರಲ್ಲ ಮೇಡಮ್? 10,000ದಲ್ಲಿ ನನ್ಗೆ ಕೇಳಿದ್ದೆಲ್ಲ ಕೊಡ್ಸ್ಕೊಂಡು ನಮ್ ಜೀವನ ಸಾಗಿಸ್ತಿದ್ದ. ಇವಾಗ ಇಷ್ಟೊಂದು ಬಿಸ್ನೆಸ್ ಹಾಕಿದೀವಿ, ಈಗ ಕೊಡ್ಸಲ್ವಾ ಅವರು? ಹಾಗೆ ಔಟ್ ಶೈನ್ ಇಲ್ಲಿ ಸ್ಟೋರ್ ಮೇಂಟೆನೆನ್ಸ್ ಅಲ್ಲಿ ಸ್ಟೋರ್ ಕೀಪರ್ ಆಗಿದ್ದೆ. ಅಲ್ಲಿ ಬತ್ತಿದ್ದೆ ಬರೀ 10,000 ಪೇಮೆಂಟ್. ಅದ್ರಲ್ಲಿ ಮನೆ ಬಾಡಿಗೆ, ಇವಳ್ದು ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬರೀ 10,000ದಲ್ಲಿ ಲೈಫ್ ಲೀಡ್ ಮಾಡ್ತಿದ್ವಿ ಅವಾಗ. ಓಕೆ, ಇವಾಗ ಕೈ ತುಂಬಾ ಬರ್ತದೆ, ಇವಾಗ ಬಿಡ್ತೀವಿ. ಇವಾಗ ಹೆಂಗ್ ಬೇಕೋ ಹಂಗ್ ಜೀವನ ಮಾಡ್ತಿದೀವಿ ಅಷ್ಟೇನೆ. ಇದು ಅಷ್ಟೇ. ಹ್ಯಾಪಿ ಆಗಿರ್ಬೇಕಂದ್ರೆ ಇಷ್ಟೇ. ದುಡಿ, ನಮ್ಗೆ ಏನ್ ಬೇಕು ಅದನ್ನ ತಗೊಳ್ಳಿ, ಒಂದು ಒಳ್ಳೆ ಮಾರ್ಗದಲ್ಲಿ ನಡೀರಿ ಅಷ್ಟೇ. ಭಗವಂತ ಕೈ ಹಿಡಿತಾನೆ ಅನ್ನೋದಕ್ಕೆ ಆದ್ಯ ಮತ್ತೆ ಜಯರಾಜ್ ಅವರ ಲೈಫೇ ಸಾಕ್ಷಿ. ಇಲ್ಲಿಂದ ನಾವು ಇವ್ರು ಕಟ್ಟಿದಂತ ಓನ್ ಒಂದು ಸಂಸ್ಥೆ
ಪಾರ್ಲರ್ಗೆ ಹೋಗ್ತಾ ಇದೀವಿ, ಸಲೂನ್ಗೆ ಹೋಗ್ತಾ ಇದೀವಿ. ಸಲೂನ್ ಕಟ್ಟೋದಕ್ಕೆ ಇವ್ರು ಹೇಗೆಲ್ಲ ಶ್ರಮ ಪಟ್ಟಿದ್ರು ಅಂತ ಹೇಳಿ ಇವರ ಸಕ್ಸಸ್ ಸ್ಟೋರಿನ ಅಲ್ಲಿಗೆ ಹೋಗಿ ಮಾತಾಡ್ತೀವಿ. ಬನ್ನಿ ಹೋಗೋಣ.